ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನುಕುಪ್ಪಿ. ಇದೀಗ ಹೆಡ್ಲೈನ್ಸ್. ಎಂಇಎಸ್ ಶಿವಸೇನೆ ನಿಷೇಧಕ್ಕೆ ಕರ್ವೆ ಕಾರ್ಯಕರ್ತರ ಹೋರಾಟ. ಎಂಇಎಸ್ ಶಿವಸೇನೆ ನಿಷೇಧಿಸದಿದ್ರೆ ಕನ್ನಡಿಗರಿಗೆ ಅವಮಾನ. ರಾಜ್ಯ ಸರ್ಕಾರ ಎಂಇಎಸ್ ಶಿವಸೇನೆ ನಿಷೇಧಿಸಲಿ ಎಂದು ಶಿವರಾಮೇಗೌಡ ಬಣದ್ ಮನವಿ. ಜಿಲ್ಲಾಧಿಕಾರಿಯ ಕಚೇರಿ ಎದುರು ಆಶಾ ಕಾರ್ಯಕರ್ತರ ಧರಣಿ. ಪ್ರೋತ್ಸಾಹಧನ ಜಾರಿಗೆ ವಿಳಂಬ ಬೇಡ, ಆಶಾ ಕಾರ್ಯಕರ್ತರು ಎಚ್ಚರಿಕೆ. ಬೇಡಿಕೆ ಈಡೇರಿಸದಿದ್ರೆ ರಾಜ್ಯವ್ಯಾಪ್ತಿ ಆಶಾ ಕಾರ್ಯಕರ್ತರ ಚಳುವಳಿ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿ, ಜನರಲ್ಲಿ ತೀವ್ರ ಭಯ. ಜನವರಿಯಿಂದ ಇಲ್ಲಿಯವರೆಗೂ 2471 ನಾಯಿ ದಾಳಿ, 6 ಮಂದಿ ಸಾವು. ಬೀದಿ ನಾಯಿಗಳ ಹಾವಳಿಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ, ಸ್ಥಳೀಯರಿಂದ ಆಗ್ರಹ. ಎಂಇಎಸ್ ಶಿವಸೇನೆ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಕರ್ವೆ ಶಿವರಾಮೇಗೌಡ ಬಣದ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಎಂಇಎಸ್ ಶಿವಸೇನೆ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಕರ್ವೆ ಶಿವರಾಮೇಗೌಡ ಬಣದ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಅವಮಾನ ಮಾಡುವ ಕುತಂತ್ರ ನಡೆಸಿರುವ ಎಂಇಎಸ್ ಶಿವಸೇನೆ ಗಡಿ ಭಾಗದಲ್ಲಿ ಪುಂಡಾಟ ನಡೆಸಿದೆ. ಇವುಗಳನ್ನು ನಿಷೇಧ ಮಾಡಬೇಕೆಂದು ಹಲವಾರು ಬಾರಿ ಹೋರಾಟ ಮಾಡಿದ್ರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಹೋರಾಟಗಾರರು ಆರೋಪಿಸಿದರು. 60% ಕನ್ನಡ ಇರಬೇಕಂತೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡ ಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ ಹಬ್ಬ ಬಂದಂತ ಸಂದರ್ಭದಲ್ಲಿ ಇವರು ಎಂಇಎಸ್ ನಾಯಕರು ಪದೇ ಯಾವುದೋ ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು, ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ಗಳನ್ನು ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡ್ತಾ ಇದ್ದೇವೆ. ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ, ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು. ಯಾಕೆ ಅಂದ್ರೆ ಅವರು ಕುಂದ್ರಸ್ನಲ್ಲಿ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಸರಿಗೊಳಿಸ್ಬೇಕಂತ ನಾವು ಒತ್ತಡವನ್ನು ಮಾಡ್ಕೊಂಡು ಕೂಡ ಬಂದ್ರು. ಕಾರ್ಪೊರೇಷನ್ ದವರು ತೆಗಿತಾರ ಅಂತ ಹೇಳ್ಕೊಂತ ಅವರು ಹೇಳ್ತಾ ಇದಾರೆ. ಈಗ 8 ದಿನದಲ್ಲಿ ಇನ್ನ ಗಣೇಶ ಹಬ್ಬ ಇನ್ನ ದೂರಿದೆ. 8 ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದಾರೆ. ನಿನ್ನೆ ಎಂಇಎಸ್ ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ, ನಮಗೆ 100% ಅನ್ನು ಮರಾಠಿಯನ್ನು ಕೊಡ್ಬೇಕಂತ ಹೇಳಿ. ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು, ನಿಮಗೆ ಒಳ್ಳೊಳ್ಳೆ ಪದೇ ಮರಾಠಿ ಬೇಕು, ಅದನ್ನ ಬೇಕು. ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು, ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಮರಾಠಿ ಬೇಕಾದ್ರೆ ಇನ್ ಮೇಲೆ ನೀವ್ ಏನು ಮನಿ ಪತ್ರ ಕೊಟ್ಟು ಮನ್ಯಾಗ ಕುಂತಾರನ್ನ ಕರ್ಕೊಂಡ್ ಬರ್ತೀರಲ್ಲ, ನಾವು ಮನಸ್ಸು ಮಾಡಿದ್ರು ಮನ್ಯಾಗ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡ್ ಬರ್ಬಹುದು. ಇದನ್ನ ನಮಗೆ ನಿಮ್ ಜೊತೆ ಹೊಡೆದಾಟ ಮಾಡ್ಬೇಕಂತಿಲ್ಲ. ನೀವು ಕರ್ನಾಟಕದಲ್ಲಿ ಇರ್ಬೇಕಾದ್ರ ಕನ್ನಡಿಗರು ಕನ್ನಡ ಮಾತಾಡಬೇಕು, ಕನ್ನಡ ಬಳಸಬೇಕು, ಕನ್ನಡ ಬರೀಬೇಕು. ಎಂಇಎಸ್ ಹಾಗೂ ಶಿವಸೇನೆ ನಿಷೇಧಿಸುವಂತೆ ಘೋಷಣೆ ಕೂಗಿದ್ರು ಸರ್ಕಾರಕ್ಕೆ ಹಲವಾರು ಬಾರಿ ಮುಖಭಂಗ ಮಾಡುವ ಕೆಲಸ ಮಾಡುವ ಪುಂಡ ಎಂಇಎಸ್ ಹಾಗೂ ಶಿವಸೇನೆಯನ್ನು ನಿಷೇಧ ಮಾಡದಿದ್ರೆ ಕನ್ನಡಿಗರಿಗೆ ಮಾಡಿದ ಅವಮಾನ ಎಂದು ಹರಿಹಾಯ್ದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಶಾ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಘೋಷಿಸಿರುವ ರಾಜ್ಯದ ಗೌರವಧನ ಹಾಗೂ ಕೇಂದ್ರದ ಪ್ರೋತ್ಸಾಹಧನ ಸೇರಿ ಮಾಸಿಕ 10,000 ರೂಪಾಯಿ ಗ್ಯಾರಂಟಿ ಸೌಲಭ್ಯ ಬೇಡಿಕೆ ಜಾರಿಗೊಳಿಸುವಂತೆ ಕೋರಿ ಆಶಾ ಕಾರ್ಯಕರ್ತರು ಸರ್ದಾರ್ ಮೈದಾನದಿಂದ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಧರಣಿ ನಡೆಸಿದ್ರು. ಆಶಾ ಕಾರ್ಯಕರ್ತೆಯರಿಗೆ ಮುಖ್ಯಮಂತ್ರಿ ಘೋಷಿಸಿರುವ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ಗ್ಯಾರಂಟಿಯನ್ನು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಆಶಾ ಕಾರ್ಯಕರ್ತೆಯರು ಸರ್ದಾರ್ ಮೈದಾನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಧರಣಿಗೊಳಿಸಿದರು. ಕಳೆದ ಮಾರ್ಚ್ನಲ್ಲಿ ನಡೆದ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ 10,000 ಪ್ರೋತ್ಸಾಹಧನ ಹೆಚ್ಚಳದ ಮಾದರಿಯಲ್ಲಿಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಟ್ಟು ಈ ಹೆಸರಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆಯಬಾರದು ಹಾಗೂ ಅವೈಜ್ಞಾನಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು ಎಂದು ದೂರಿದ್ದಾರೆ.
ಆಶಾ ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರೆಸಬೇಕು. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡೀ ಗಂಟು ನೀಡಬೇಕು ಎಂದರು. ನಗರ ಆಶಾಗಳಿಗೆ ₹2,000 ಗೌರವಧನ ಹೆಚ್ಚಿಸಬೇಕು. 2025 ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ನಗರದ ಎಲ್ಲ ವಾರ್ಡ್ಗಳಲ್ಲಿಯೂ ಬೀದಿ ನಾಯಿಗಳು ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ದಾಳಿ ಮಾಡಿದ ಪ್ರಕರಣದ ಸಂಖ್ಯೆ ಜನರಲ್ಲಿ ಭೀತಿ ಹುಟ್ಟಿಸುವಂತೆ ಮಾಡಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ರಸ್ತೆಯಲ್ಲೇ ಓಡಾಡುವುದೇ ಕಷ್ಟವಾಗಿದೆ. ನಗರದ ಎಲ್ಲಾ ವಾರ್ಡ್ಗಳಲ್ಲಿಯೂ ಬೀದಿ ನಾಯಿಗಳ ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವಾಗ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ದಾಳಿ ಮಾಡಿದ ಪ್ರಕರಣದ ಸಂಖ್ಯೆ ಜನರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದೆ. ಬೀದಿ ನಾಯಿಗಳ ದಾಳಿಗೆ ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೂ 2,471 ಜನರಿಗೆ ನಾಯಿ ಕಚ್ಚಿರುವ ವರದಿಯಾಗಿದ್ರೆ 6 ಜನರು ಮೃತಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯು ವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ ಸುಮಾರು ಮಂದಿ ನಾಯಿಗಳಿಂದ ಕಚ್ಚಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆಯಾಗುತ್ತಿದ್ದಂತೆ ಮೃಗದಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರ ಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ. ಕಳೆದ 6 ತಿಂಗಳಲ್ಲಿ ಅಂದರೆ ಜನವರಿಯಿಂದ ಇದುವರೆಗೆ ನೋಡಿದರೆ 2,471 ಡಾಗ್ ಬೈಟ್ ಆಗಿದೆ. ಮತ್ತು ಡೆತ್ಸ್ ಇದು ಇಲ್ಲಿಯವರೆಗೆ 6 ಡೆತ್ಸ್ ಆಗಿದೆ. ಜನವರಿಯಲ್ಲಿ 335 ಡಾಗ್ ಬೈಟ್ ಕೇಸ್, ಫೆಬ್ರವರಿಯಲ್ಲಿ 292, ಮತ್ತು ಮಾರ್ಚಲ್ಲಿ 397, ಏಪ್ರಿಲಲ್ಲಿ 335, ಮತ್ತು ಮೇಯಲ್ಲಿ 376, ಮತ್ತು ಜೂನಲ್ಲಿ 319, ಜುಲೈಯಲ್ಲಿ 417 ಕೇಸಸ್ ಡಾಗ್ ಬೈಟ್ ಆಗಿದೆ. ಇದಕ್ಕೆ ಡಾಗ್ ಬೈಟಲ್ಲಿ ನಾವು ಡಾಗ್ ಬೈಟಕ್ಕೆ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ಏನು ಮಾಡ್ತೇವೆ, ಬಂದ ಕೂಡಲೇ ನಮ್ಮಲ್ಲಿ ಕ್ಯಾಸುವಲ್ಟಿಯಲ್ಲಿ ನಾವು ಏನು ಮಾಡ್ತೇವೆ, ಬಂದ ಕೂಡಲೇ ಆ್ಯಕ್ಚುಲಿ ಡಾಗ್ ಬೈಟ್ ಕೇಸಲ್ಲಿ ಫಸ್ಟ್ ನಾಯಿ ಕಚ್ಚಿದ ಮೇಲೆ ಇಮಿಡಿಯೇಟ್ಲಿ ವಿದಿನ್ 24 ಅವರ್ಸ್ ಒಳಗೆ ಅವರು ಅದು ವ್ಯಾಕ್ಸಿನ್ ತೊಗೊಳ್ಬೇಕು. ಆ್ಯಕ್ಚುಲಿ ಜನ ಏನು ಮಾಡ್ತಾರೆ ಅಂದರೆ ಒಂದಿನ ನಿಗ್ಲೆಕ್ಟ್ ಮಾಡ್ತಾರೆ. ಯಾರಿಗೂ ಯಾಕೆ ಡೆತ್ ಆಗ್ತದಂದರೆ ಒಂದು ಸಲ ರ್ಯಾಬೀಸ್ ಬಾಡಿಯಲ್ಲಿ ಪಸರಿಸಿದಾದ ಮೇಲೆ ಏನೂ ಟ್ರೀಟ್ಮೆಂಟ್ ಮಾಡಿದರೂ ಅದು ಫಲಕಾರಿ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಇಮಿಡಿಯೇಟ್ಲಿ ಜನರಲ್ಲಿ ನನ್ನದು ಕಳಕಳಿಯ ವಿನಂತಿ ಏನಂದರೆ, ಯಾವಾಗ ಡಾಗ್ ಬೈಟ್ ಅವರಿಗೆ ಆಗ್ತದೆ ಇಮಿಡಿಯೇಟ್ಲಿ ಅವರು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು. ಆ ಸಲೈವ ಏನಿರ್ತದಲ್ಲ ಅದನ್ನು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಮ್ಮ ಆಸ್ಪತ್ರೆಗೆ ಬಂದರೆ ನಾವೇನು ಮಾಡ್ತೇವೆ, ಇಲ್ಲಿ TT ಇಂಜೆಕ್ಷನ್ ಮತ್ತು ಆ್ಯಂಟಿ ರ್ಯಾಬಿಪೋರ್ ಇಂಜೆಕ್ಷನ್, ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಕೊಡ್ತೇವೆ. ಅದು ಯೂಶ್ವಲಿ ಅದೊಂದು ಕೋರ್ಸ್ ಇರ್ತದೆ, 5 ಇಂಜೆಕ್ಷನ್ ತೊಗೊಳ್ಬೇಕು. ಅಂದರೆ 0 ಡೇಸ್ ಮತ್ತು 3 ಡೇಸ್, 5 ಡೇಸ್, 7 ಡೇಸ್, 15 ಡೇಸ್ ಹೀಗೆ ಕೋರ್ಸನ್ನು ನಾವು ಅವ್ರಿಗೆ ಕೊಡ್ತೇವೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡೆಯಾಗಿದ್ದು ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ನಾಯಿಗಳ ಕೂಗಾಟ, ಚೀರಾಟದಿಂದ ನೆಮ್ಮದಿಯ ನಿದ್ದೆ ಮಾಡಿ ಹಲವು ತಿಂಗಳು ಕಳೆದಿದೆ. ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज, और जीन्स सिर्फ 249 रुपीज, और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है, और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन.
खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती। साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकॉन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ನಿಮಿತ್ತ ಜಿತೋ ಸಂಸ್ಥೆಯು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಸಹಯೋಗದೊಂದಿಗೆ ಆಗಸ್ಟ್ 15ರಂದು ಹಿಂದ್ವಾಡಿಯ ಮಹಾವೀರ ಭವನದಲ್ಲಿ ಮೆಗಾ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಜಿತೋ ಸಂಸ್ಥೆಯ ಅಧ್ಯಕ್ಷ ಹರ್ಷವರ್ಧನ್ ಎಂಚಲ್ ಹೇಳಿದರು. ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ನಿಮಿತ್ತ ಜಿತೋ ಸಂಸ್ಥೆಯು ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಸಹಯೋಗದೊಂದಿಗೆ ಆಗಸ್ಟ್ 15ರಂದು ಹಿಂದ್ವಾಡಿಯ ಮಹಾವೀರ ಭವನದಲ್ಲಿ ಮೆಗಾ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಜಿತೋ ಸಂಸ್ಥೆಯ ಅಧ್ಯಕ್ಷ ಹರ್ಷವರ್ಧನ್ ಎಂಚಲ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಈ ರಕ್ತದಾನ ಶಿಬಿರದಲ್ಲಿ ಕೆಎಲ್ಇ, ಬಿಐಎಂಎಸ್, ಮಹಾವೀರ್, ಬೆಳಗಾವಿ ರಕ್ತ ನಿಧಿ ಈ ಮೆಗಾ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಲಿವೆ ಎಂದರು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಐ ವೆಲ್ಕಮ್ ಒನ್ಸ್ ಅಗೇನ್. ಸೊ ಜಿತೋ ಬೆಲ್ಗಾಮ್ in association with Food Safety and Drug Administration and various other organizations are conducting a mega blood donation camp. This will be our 5th year. We have been conducting successfully from last 4 years, and we are getting very good support from all the blood donors, NGOs and other organizations. And here we are donating this blood to 4 blood banks, that is KLE, BIMS, Mayur Blood Bank, Belgaum Blood Bank. And throughout the year, wherever people require from various cities or various parts of Belgaum or Belgavi district, we provide them replacement cards, which will be helpful. As you are aware, well aware, that there are a lot of cancer patients nowadays, which requires almost every month a blood infusion.
there are a lot of thalassemia patients. So there is a growing demand of blood every year. So through you all media, I appeal and I request you to citizens of Belgaum to have maximum participation in this noble cause. ರಕ್ತದಾನಿಗಳಿಗೆ ಖಾಸಗಿ ಕಂಪನಿಯಿಂದ 1 ಲಕ್ಷ ರೂಪಾಯಿ ಮೊತ್ತದ ವಿಮೆ ನೀಡಲಾಗುವುದು. ಇದು 1 ವರ್ಷದ ಅವಧಿಯವರೆಗೆ ಇರುತ್ತದೆ ಎಂದರು. ರಕ್ತದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಕೆಲಸವಾಗಿದೆ. ಕಳೆದ 15 ವರ್ಷದಿಂದ ನಿರಂತರವಾಗಿ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದಿರುವ ಜೀತೋ ಸಂಸ್ಥೆ ಕಳೆದ 4 ವರ್ಷದಲ್ಲಿ 5 ಮೆಗಾ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅಭಯ್ ಅಡಮನಿ, ವಿಕ್ರಮ್ ಜೈನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಯಲ್ಲಾಪುರದ ಬೇಡ್ತಿ ನದಿ ಸೇರುವ ಕವಲ್ಗಿ ಹಳ್ಳದಲ್ಲಿ 2 ಸಹೋದರರು ಕೊಚ್ಚಿ ಹೋಗಿರುವ ದಾರುಣ ಘಟನೆ ನಡೆದಿದೆ. ಭಾನುವಾರ ಬೆಳಗ್ಗೆ 8 ಜನ ಮೀನುಗಾರಿಕೆಗೆ ತೆರಳಿ ಸಂಜೆ ಹಳ್ಳ ದಾಟುವಾಗ ನೀರಿನ ಪ್ರಮಾಣ ಏರಿಕೆಯಾಗಿದೆ. ನೀರಿನ ರಭಸಕ್ಕೆ 3 ಕೊಚ್ಚಿ ಹೋದರಲ್ಲಿ ಇಮಾಮ್ ಕಾಶಿಂ ಸೈಯದ್ 22 ವರ್ಷ ಎಂಬಾತರು ರಕ್ಷಣೆ ಮಾಡಿದ್ದಾರೆ. ತಮ್ಮನನ್ನ ಕಾಪಾಡಲು ಹಾರಿದ ರಫೀಕ್ ಇಬ್ರಾಹಿಂ ಸಾಬ್ ಸೈಯದ್ 27 ವರ್ಷ ಎಂಬಾತ ಕೂಡ ಕೊಚ್ಚಿ ಹೋಗಿದ್ದಾರೆ. ಕಣ್ಣ ಮುಂದೆ 2 ಗಂಡು ಮಕ್ಕಳನ್ನ ಕಳೆದುಕೊಂಡ ತಂದೆ ಇಬ್ರಾಹಿಂ ಸೈಯದ್ಗೆ ಮರ್ಮಾಘಾತವಾಗಿದೆ. ಕಡಿಮೆ ಇದೆ. ಇದೇ ನೀರಿಗೆ ಹಳ್ಳದ ಪಕ್ಕದಲ್ಲಿ ಇನ್ನೊಂದು ಶಿಡ್ಲಗುಂಡಿ ಅಂತ ಒಂದು ಹಳ್ಳ ಇದೆ. ಆ ಹಳ್ಳದಲ್ಲಿ ಸುಮಾರು ಒಂದು ಮೀನನ್ನು ಹಿಡಿಯುವುದಕ್ಕೆ ಬೆಳಗ್ಗೆ ಹಳ್ಳದ ನೀರು ಪೂರ್ತಿಯಾಗಿ ಪ್ರೆಷರ್ ಆಗಿ ಬಂದಿದೆ. ಪ್ರೆಷರ್ ಆಗಿ ಬಂದ ಸಂದರ್ಭದಲ್ಲಿ ಸುಮಾರು ಒಂದು 3 ಜನರು ಯಲ್ಲಾಪುರದ ಬೆಡ್ತಿ ನದಿ ಸೇರುವ ಕವಲಗಿ ಹಳ್ಳದಲ್ಲಿ 2 ಸಹೋದರರು ಕೊಚ್ಚಿ ಹೋಗಿರುವ ದಾರುಣ ಘಟನೆ ನಡೆದಿದೆ. ಸೋಮವಾರ ಮಧ್ಯಾಹ್ನ ನೀರಿನ ಆಳದಲ್ಲಿ ಹನೀಫ್ ಇಬ್ರಾಹಿಂ ಸಾಬ್ ಸೈಯದ್ 25 ವರ್ಷ ಎಂಬಾತರ ಶವ ಪತ್ತೆಯಾಗಿದ್ದು, ಇನ್ನೊಬ್ಬರಿಗಾಗಿ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಅದರಲ್ಲಿ 2 ಸಹೋದರರು ಮದುವೆಯಾಗಿ ಮಕ್ಕಳ ತಂದೆಯಾಗಿದ್ದಾರೆ. ಶೋಧ ಕಾರ್ಯದಲ್ಲಿ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಸಹಕಾರ ತೋರಿದ್ದು, ಈ ಘಟನೆ ಯಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೆಎಂಎಂ ಕನ್ನಡ ನ್ಯೂಸ್, ಯಲ್ಲಾಪುರ. ಬೆಳಗಾವಿ ನಗರದ ವಿವಿಧೆಡೆ ಗಾಂಜಾ ಸೇವನೆ, ಜೂಜಾಟ ಆಡುತ್ತಿದ್ದ ಪ್ರತ್ಯೇಕ ಪ್ರಕರಣಗಳಲ್ಲಿ 11 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಗರದ ಮಚ್ಚೆಯಲ್ಲಿ ಜೂಜಾಟದ ಅಡ್ಡದ ಮೇಲೆ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಳಗಾವಿ ನಗರದ ವಿವಿಧೆಡೆ ಗಾಂಜಾ ಸೇವನೆ, ಜೂಜಾಟ ಆಡುತ್ತಿದ್ದ ಪ್ರತ್ಯೇಕ ಪ್ರಕರಣಗಳಲ್ಲಿ 11 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಗರದ ಮಚ್ಚೆಯಲ್ಲಿ ಜೂಜಾಟದ ಅಡ್ಡೆ ಮೇಲೆ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ ಮಹದೇವ ಕುಪಸಿ, ಜ್ಯೋತಿಬಾ ದರ್ವೇಶಿ, ಬಸವರಾಜ್ ಗುಂಡ್ಯಾಗೊಳ, ಶ್ರೀಕಾಂತ್ ಸನದಿ, ದರ್ಶನ್ ಕುಮಾರ್ ತಳವಾರ್, ಯಲ್ಲಪ್ಪ ಪೆಂಡಾರ್, ಸಿದ್ರಾಯಿ ಹೊನ್ನಂಗಿ, ಪರಶುರಾಮ್ ದರ್ವೇಶಿ, ಸತ್ಯಪ್ಪ ಹುಚ್ಚಾನಟ್ಟಿ, ಮಂಜುನಾಥ್ ನಾಯ್ಕರ್ ಎಂಬುವರನ್ನು ಬಂಧಿಸಿ 13,000 ನಗದು ಸೇರಿ 14,400 ಮೌಲ್ಯದ ಸಾಮಗ್ರಿ ಜಪ್ತಿ ಮಾಡಿದ್ದಾರೆ. ಇನ್ನು ಕ್ಯಾಂಪ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ರೈಲು ನಿಲ್ದಾಣದ ಹತ್ತಿರ ಗಾಂಜಾ ಸೇವಿಸಿ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಪಿರನ್ವಾಡಿಯ ಹುಸೇನ್ ಶೇಖ್ ಎಂಬಾತನನ್ನು ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಪ್ರಕರಣ ದಾಖಲಿಸಲಾಗಿದೆ. ಎಪಿಎಂಸಿ ಪೊಲೀಸ್ ಠಾಣೆಯ ಪ್ರತ್ಯೇಕ 2 ಪ್ರಕರಣಗಳಲ್ಲಿ ಗಾಂಜಾ ಸೇವಿಸಿ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಅಪ್ರಾಪ್ತ 2 ಹುಡುಗರನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನೀರಲ್ಲಿ ತೊಯ್ದ ಬಟ್ಟೆಗಳನ್ನು ಒಣ ಹಾಕೋದು ಕಾಮನ್. ಆದರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಸುಕ್ಷೇತ್ರ ಯಲ್ಲಮ್ಮನ ಸನ್ನಿಧಾನದಲ್ಲಿ ನೋಟುಗಳನ್ನು ಒಣ ಹಾಕಲಾಗುತ್ತಿದೆ. ನೀರಿನಲ್ಲಿ ತೊಯ್ದ ಬಟ್ಟೆಗಳನ್ನು ಒಣ ಹಾಕೋದು ಕಾಮನ್. ಆದರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಸುಕ್ಷೇತ್ರ ಯಲ್ಲಮ್ಮನ ಸನ್ನಿಧಾನದಲ್ಲಿ ನೋಟುಗಳನ್ನು ಒಣ ಹಾಕಲಾಗುತ್ತಿದೆ. ಮೊನ್ನೆಯಷ್ಟೇ ಸುರಿದ ಭಾರೀ ಮಳೆಗೆ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರ ಸಂಪೂರ್ಣ ಜಲಾವೃತವಾಗಿತ್ತು. ಈ ವೇಳೆ ನೀರಿನಲ್ಲಿ ಯಲ್ಲಮ್ಮನ ಸನ್ನಿಧಿಯಲ್ಲಿದ್ದ ಹುಂಡಿಯೂ ಸಹ ಮುಳುಗಡೆಯಾಗಿತ್ತು. ಸುಮಾರು 3 ಅಡಿ ನೀರಿನಲ್ಲಿ ಹುಂಡಿ ಮುಳುಗಡೆಯಾಗಿತ್ತು. ಹೀಗಾಗಿ ನಿನ್ನೆ ನೀರು ಕಡಿಮೆಯಾದ ಬಳಿಕ ದೇವಸ್ಥಾನದ ಸಿಬ್ಬಂದಿ ಹುಂಡಿಯನ್ನು ತೆಗೆದು ಹುಂಡಿಯಲ್ಲಿದ್ದ ನೋಟುಗಳನ್ನು ಬಿಸಿಲಿಗೆ ಒಣ ಹಾಕಿದ್ದಾರೆ.
ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ನೋಟುಗಳನ್ನ ಸದ್ಯ ಸಿಬ್ಬಂದಿಗಳು ಒಣಗಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಕಾಣಿಕೆಯಲ್ಲಿದ್ದ ನೋಟುಗಳೆಲ್ಲ ಕುಂಕುಮ ಹಾಗೂ ಭಂಡಾರಮಯವಾಗಿವೆ. ಮತ್ತೊಂದೆಡೆ ನಿಂತ ನೀರು ಹೊರಹಾಕಿ ದೇವಸ್ಥಾನವನ್ನು ಸ್ವಚ್ಛ ಮಾಡುವ ಕೆಲಸದಲ್ಲೂ ಸಹ ಸಿಬ್ಬಂದಿ ತೊಡಗಿದ್ದಾರೆ. ದೇವಸ್ಥಾನ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ನೋಡಿಕೊಳ್ಳುತ್ತಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರದ ಕೊಲ್ಲಾಪುರದ ಕಸಾಬೀಡು ಬಳಿ ಜಮೀನಿನಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳು ಪತ್ತೆಯಾಗಿವೆ. ಭಾರತವನ್ನು ಚಿನ್ನದ ನಾಡು, ಚಿನ್ನದ ಪಕ್ಷಿ ಎಂದು ಕರೆಯುವುದಕ್ಕೆ ಇಲ್ಲಿದೆ ಸಾಕ್ಷಿ. ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಕಸಬಾಬೀಡು ಗ್ರಾಮದಲ್ಲಿ ಚಿನ್ನದ ಮಳೆಯಾಗುತ್ತಿತ್ತೆಂದು ದಂತಕಥೆಗಳಿವೆ. ಇತ್ತೀಚೆಗೆ ಆನಂದ್ ಜಾಧವ್ ಅವರ ತೋಟದಲ್ಲಿ ನಿಶಿಗಂಧದ ಬೆಳೆ ಮಾಡುವ ವೇಳೆ ಚಿನ್ನದ ನಾಣ್ಯಗಳು ಹಾಗೂ ಹೂವು, ಹಾವು, ದೀಪದ ಆಕಾರದ ಚಿನ್ನದ ವಸ್ತುಗಳು ಪತ್ತೆಯಾಗಿದೆ. नमस्कार, मी राजू सूर्यवंशी, करवीर पंचायत समिती माजी सभापती आणि मी बीडगावचा ग्रामस्थ. या ठिकाणी सर्वच सोन्याच्या नगरीमध्ये, सोन्याच्या गावामध्ये तुमचं सर्वांचं मी स्वागत करतोय. बरेच वर्ष झाले एक आख्यायिका आहे की बीड गावामध्ये सोन्याचा पाऊस पडतोय. ते अजूनही खरं आहे. आणि ज्यावेळी पहिला पाऊस पडतो त्यावेळी या ठिकाणी मृग नक्षत्रावेळी सोन्याचा पाऊस पडतो आणि आमच्या जी माणसं शेतामध्ये काम करत असतात त्यावेळी बऱ्याच प्रत्येक घरोघरी या ठिकाणी सुवर्णमुद्रा या ठिकाणी सापडलेला आपल्याला पाहायला मिळेल. हे कुणीही खंडन आजपर्यंत करू शकलेलं नाही की बीड गावाची जी सोन्याची आख्यायिका आहे चॅलेंजिंग, म्हणजे असं मी कायम बोलत असतो. या ठिकाणी याचं खंडन की सोन्याचा पाऊस पडणे याचं खंडन कुणी करू शकलेलं नाही. पाऊस पडला पहिला. ಈ ತೋಟದ
ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲಿ ಪತ್ತೆಯಾದ ನಾಣ್ಯಗಳು 12ನೇ 14ನೇ ಶತಮಾನದ ಯಾದವರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಈ ನಾಣ್ಯಗಳು ಈ ಅಮೂಲ್ಯ वस्तूಗಳನ್ನು अध्ययनಕ್ಕಾಗಿ ಭಾರತೀಯ पुरातत्व इलाखेಗೆ कಳುಹಿಸಲಾಗಿದೆ. माझं नाव जयश्री संजय जाधव, राहणार कसबा बेर. मी शेतामध्ये गेले होते. बांधताना मला हा निशिगंधामध्ये नाणं सापडलं, सोन्याचं नाणं सापडलं. सापडल्याबरोबर खूप आनंद झाला. पण थोडे दिवसानं मी दाखवलं, मग काही जणांनी सांगितलं की हे सोनं नाही आहे, पितळ आहे. नंतर मी परत माझा विचार बदलला आणि मी म्हटले की दाखवून यावं. मग नंतर त्यांनी सांगितलं की सोनं म्हणल्यानंतर. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಮಹಾನಗರ ಪಾಲಿಕೆಯ ವಿವಿಧ 4 ಸ್ಥಾಯಿ ಸಮಿತಿ ಚುನಾವಣೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ಪ್ರಾದೇಶಿಕ ಆಯುಕ್ತ ಎಸ್.ಬಿ. ಶೆಟ್ಟನ್ವರ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರ ಘೋಷಣೆ ಮಾಡಿದರು. ಮಹಾನಗರ ಪಾಲಿಕೆಯ ವಿವಿಧ 4 ಸ್ಥಾಯಿ ಸಮಿತಿ ಚುನಾವಣೆಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ಪ್ರಾದೇಶಿಕ ಆಯುಕ್ತ ಎಸ್.ಬಿ. ಶೆಟ್ಟನ್ವರ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರ ಘೋಷಣೆ ಮಾಡಿದರು. ಪಾಲಿಕೆಯ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ, ತೆರಿಗೆ, ಹಣಕಾಸು ಹಾಗೂ ಅಪೀಲುಗಳ ಸ್ಥಾಯಿ ಸಮಿತಿ, ನಗರ ಯೋಜನೆ ಹಾಗೂ ಅಭಿವೃದ್ಧಿ ಸ್ಥಾಯಿ ಸಮಿತಿ ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆದಿದ್ದು, ಮೇಲಿನ 4 ಸ್ಥಾಯಿ ಸಮಿತಿಗಳಿಗೆ ತಲಾ 7 ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಆಡಳಿತ ಪಕ್ಷದ ಲಕ್ಷ್ಮೀ ರಾಥೋಡ್, ಅಭಿಜಿತ್ ಜಾವ್ಕರ್, ರೂಪಾ ಚಿಕ್ಕಲ್ದಿನ್ನಿ, ನಿತಿನ್ ಜಾಧವ್ ಹಾಗೂ ಪ್ರೀತಿ ಕಾಮ್ಕರ್ ಎಂಬ 5 ಸದಸ್ಯರನ್ನು ಆಯ್ಕೆ ಮಾಡಲಾಗಿದ್ದು, ವಿರೋಧ ಪಕ್ಷದ ಮೋದಿ ಸಾಬ್ ಮತವಾಲೆ ಹಾಗೂ ವೈಶಾಲಿ ಬಾತ್ಕಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ. ತೆರಿಗೆ, ಹಣಕಾಸು ಸ್ಥಾಯಿ ಸಮಿತಿಗೆ ಆಡಳಿತ ಪಕ್ಷದ ಸಂತೋಷ್ ಪೆಡನೇಕರ್, ರಮೇಶ್ ಮೈಲಾಗೋಡ್, ಜಯಂತ್ ಜಾಧವ್, ಸಾರಿಕಾ ಪಾಟೀಲ್ ಹಾಗೂ ರೇಖಾ ಹೂಗಾರ್ ಎಂಬ 5 ಸದಸ್ಯರನ್ನು ಹಾಗೂ ವಿರೋಧ ಪಕ್ಷದ ಅಜಿಮ್ ಪಟ್ವೇಕಾರ್ ಹಾಗೂ ಅಪ್ರೋಚ್ ಮುಲ್ಲಾ ಅವರನ್ನು ಆಯ್ಕೆ ಮಾಡಲಾಗಿದೆ. 1 ವರ್ಷದ ಅವಧಿಗೆ ಪಾಲಿಕೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಾಗೂ ಸಾರ್ವಜನಿಕ ಸೇವೆಗಳಲ್ಲಿ ಗುಣಮಟ್ಟದ ಪ್ರಗತಿಯನ್ನು ಸಾಧಿಸಲು ಈ ಮೇಲಿನ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಚುನಾವಣೆಗೆ 7 ನಾಮಪತ್ರಗಳು ಸ್ವೀಕೃತವಾಗಿದೆ. ಈ 7 ನಾಮಪತ್ರಗಳು ಕ್ರಮಬದ್ಧವಾಗಿದೆ. ಅಭ್ಯರ್ಥಿಗಳು ಈ ರೀತಿ ಇದ್ದಾರೆ: ರಾಜು ಭಾತ್ಕಾಂಡೆ, ಸಂದೀಪ್ ಅಶೋಕ್ ಜಿರ್ಗ್ಯಾಳ್, ಸೈಯದ್ ಸೋಮಶೇಖರ್ ನಾಕಾಡಿ, ಟೋಪ್ಗಿ ದೀಪಾಲಿ ಸಂತೋಷ್, ಮಾಧವಿ ಸಾರಂಗ್ ರಾಘೋಚೆ, ಜ್ಯೋತಿ ರಾಜು ಕಡೋಲ್ಕರ್, ಶಾಹಿದ್ ಖಾನ್, ಗೌಸ್ ಖಾನ್ ಪಠಾಣ್. ಈ ಅಭ್ಯರ್ಥಿಗಳ ಪೈಕಿ ಯಾರಾದರೂ ನಿರ್ದೇಶನ ಹಿಂಪಡೆಯಲು ಇಚ್ಛಿಸಿದಲ್ಲಿ ಕೇಳಬಹುದಾಗಿದೆ. ನಿರ್ದೇಶನ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಯಾವುದೇ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಹಿಂಪಡೆದಿರುವುದಿಲ್ಲ. ಆದ್ದರಿಂದ ಶ್ರೀಯುತ ರಾಜು ಭಾತ್ಕಾಂಡೆ, ಸಂದೀಪ್ ಅಶೋಕ್ ಜಿರ್ಗ್ಯಾಳ್, ಸೈಯದ್ ಸೋಮಶೇಖರ್ ನಾಕಾಡಿ, ಟೋಪ್ಗಿ ದೀಪಾಲಿ ಸಂತೋಷ್, ಮಾಧವಿ ಸಾರಂಗ್ ರಾಘೋಚೆ, ಜ್ಯೋತಿ ರಾಜು ಕಡೋಲ್ಕರ್, ಶಾಹಿದ್ ಖಾನ್, ಗೌಸ್ ಖಾನ್ ಪಠಾಣ್ ಇವರು ನಿಯಮ 77D ಅನ್ವಯ ವಿರೋಧವಾಗಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆಯ ಎದುರಿನ ರಸ್ತೆಯಲ್ಲಿ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಎದುರಿನ ರಸ್ತೆಯಲ್ಲಿ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಕೊಲ್ಲಾಪುರ ವೃತ್ತದಿಂದ ಬರುತ್ತಿದ್ದ ಕಾರು ಒಂದಕ್ಕೆ ಬೈಕ್ ಸವಾರ ಹಿಂಬದಿಯಿಂದ ಗುದ್ದಿದ ಪರಿಣಾಮ ನೆಲಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಗೊಂಡ ಬೈಕ್ ಸವಾರನನ್ನು ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದರು. ಬೆಳಗಾವಿ ಉತ್ತರ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರಾಥಮಿಕ ಶಾಲಾ ಸೇವಾ ನಿರತ ಪದವೀಧರರ ಶಿಕ್ಷಕರಿಗೆ ಸಂಬಂಧಿಸಿದಂತೆ ವೃದ್ಧ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡಿತಕ್ಕೆ ಸರ್ಕಾರ ಕೂಡಲೇ ಅನುಮೋದನೆ ನೀಡುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಳೆಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಾಥಮಿಕ ಶಾಲಾ ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡಿತಕ್ಕೆ ಸರ್ಕಾರ ಕೂಡಲೇ ಅನುಮೋದನೆ ನೀಡುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಳಿಗೆಲ್ಲಿಗೆ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು.
ರ್ಯಾಲಿಯಲ್ಲಿ ಆಗಮಿಸಿದ 7 ವಲಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಶಿಕ್ಷಕ ಬಂಧುಗಳನ್ನ ಹಾಗೂ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳನ್ನ, ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ನಾಮನಿರ್ದೇಶಿತ ಸರ್ವ ಸದಸ್ಯರನ್ನ, ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ತಂಡಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಜೈ! ಸರ್ಕಾರ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಕಳೆದೊಂದು ವರ್ಷದ ಹಿಂದೆ ಸಮಿತಿಯನ್ನ ರಚಿಸಿ 30 ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನ ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆ ನೀಡಿ ಇಲ್ಲಿಯವರೆಗೂ ಭರವಸೆ ಈಡೇರದೆ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾನೂನು ಇಲಾಖೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು 2 ಸಲ ನೀಡಿದ್ದು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯೂ ಕೂಡ ತಮ್ಮ ಅಭಿಪ್ರಾಯ ನೀಡಿದೆ. ಆರ್ಥಿಕ ಇಲಾಖೆ ತಮ್ಮ ಅಭಿಪ್ರಾಯ ನೀಡಬೇಕಾಗಿದ್ದು, ತಕ್ಷಣ ಎಲ್ಲ ಇಲಾಖೆಗಳಿಂದ ಅಭಿಪ್ರಾಯವನ್ನ ಪಡೆದು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2025 ಆಗಸ್ಟ್ 25ರೊಳಗಾಗಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಜಯಕುಮಾರ್ ಹೆಬ್ಬಳಿ, ರಮೇಶ್ ಗೋನಿ, ಎಫ್ಎನ್ ಗೌಡರ್, ಎಸ್ವಿ ಹುಗ್ಗಿ, ವೈಬಿ ಪೂಜೇರಿ, ಕೆಎಸ್ ರಾಜನ್ನವರ್, ಎಸ್ಕೆ ತಳವಾರ್, ಆರ್ಬಿ ಅನ್ನಿಗೇರಿ, ಎಸ್ವಿ ಕುಜ್ಜಿ, ಬಿಎಂ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಸ್ತಿ ವಿಚಾರದಲ್ಲಿ ಗಲಾಟೆ ನಡೆದಿದ್ದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಲ್ಲಿಕ್ ಮೀರ್ ಸಾಬ್ ಜಮಖಂಡಿ ಎಂಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ 2 ಆರೋಪಿಗಳನ್ನು ಹುಕ್ಕೇರಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಆಸ್ತಿ ವಿಚಾರದಲ್ಲಿ ಗಲಾಟೆ ನಡೆದಿದ್ದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಲ್ಲಿಕ್ ಮೀರ್ ಸಾಬ್ ಜಮಖಂಡಿ ಎಂಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ 2 ಆರೋಪಿಗಳನ್ನು ಹುಕ್ಕೇರಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಶೀರ್ ಕಿಲೆದಾರ್, ಶಾನೂರ್ ಜಮಖಂಡಿ ಕೊಲೆ ಮಾಡಿರುವ ಆರೋಪಿಗಳು ಸಚಿನ್ ಮತ್ತು ಮಲ್ಲಿಕ್ ಮೀರ್ ಸಾಬ್ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದರು. ನಿನ್ನೆ ದಿವಸ ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ದುರಷ್ಟಕರ ಘಟನೆ ನಡೀತು. ಅದರಲ್ಲಿ ಆಡಾಗಲೇ ಮಲ್ಲಿಕ್ ಮೀರಾ ಸಾಬ್ ಜಮಖಂಡಿ ಅನ್ನುವಂಥ ಯುವಕನನ್ನು ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕೊಲೆಗೆ ಕಾರಣರಾಗಿದ್ದರು. ಈ ವಿಚಾರದಲ್ಲಿ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಹಿತಿಯನ್ನು ಪಡೆಯಲಾಗಿ ಮೇಲ್ನೋಟಕ್ಕೆ ಸುಮಾರು 20-25 ವರ್ಷದ ಯುವಕನಿಗೆ ಕೊಲೆ ಮಾಡಿರೋದು ಕಂಡು ಬಂತು. ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಆ ಯುವಕನ ಜೊತೆ ಇದ್ದಂಥ ಮತ್ತೊಬ್ಬ ಯುವಕ ಸಚಿನ್ ಅನ್ನಂಥವನು ಒಂದು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಸರ್, ನಾನು ಮತ್ತು ಮಲ್ಲಿಕ್ ಇಬ್ಬರು ಕೂಡ ಬೈಕಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಹಿಂದೆ 2 ಯುವಕರು ನಮ್ಮನ್ನು ಫಾಲೋ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮೃತದ ದುರ್ದೈವಿ ಇರ್ತಕ್ಕಂಥ ಮಲ್ಲಿಕ್ ಅವರು ಬೆನ್ನತ್ತಿರ್ತಕ್ಕಂಥವ್ರು ಅವನ ಸಹೋದರ ಸಂಬಂಧಿ ಬಶೀರ್ ಕಿಲೆದಾರ್ ಮತ್ತು ಅವನ ಮಲ ಸಹೋದರ ಶಾನೂರ್ ಜಮಖಂಡಿ ಅಂತ ಹೇಳಿರ್ತಾನೆ. ಅವರಿಬ್ಬರು ನನಗೆ ಕೊಲೆ ಮಾಡೋ ಸಾಧ್ಯತೆ ಇದೆ, ಬೇಗ ಓಡಿಸು ಅಂತ ಹೇಳಿ ಇವನಿಗೆ ಸಚಿನ್ಗೆ ಹೇಳಿರ್ತಾನೆ. ಆದರೆ ನಿನ್ನೆ ದಿವಸ ಅಲ್ಲಿ ಸಂತೆ ಇದ್ದಿದ್ದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಬೈಕಲ್ಲಿ. ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿರತಕ್ಕಂಥ ಈ ಆಪಾದಿತರು ಅವ್ರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಸಾವಿಗೆ ಕಾರಣರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಿರ್ತಕ್ಕಂಥ ಸಚಿನ್ ಕೂಡ ಅಲ್ಲಿಂದ ತನ್ನ ಪ್ರಾಣವನ್ನು ರಕ್ಷಿಸ್ಕೊಳ್ಳಿಕ್ಕೆ ಓಡೋಗಿರ್ತಾನೆ. ಆಮೇಲೆ ಬಂದು ಈ ರೀತಿ ಪೊಲೀಸರಿಗೆ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಈಗಾಗಲೇ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಇನ್ನೂ ನಮ್ಮ ಪೊಲೀಸರು ಆರೋಪಿತರಾದಂಥ ಬಶೀರ್ ಮತ್ತು ಶನೂರ್ನನ್ನು ಅಲ್ಲಿ ಅವರು ಆಲ್ರೆಡಿ ತಪ್ಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇದ್ದು ಅವರು ಓಡೋಗ್ತಾ ಇರ್ತಾರೆ. ಅವ್ರನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ. ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಅವರಿಬ್ಬರ ಮಧ್ಯೆ ಯಾರು ಶಾನೂರ್ ಜಮಖಂಡಿ ಮತ್ತು ಈಗ ಮೃತನಾದಂಥ ದುರ್ದೈವಿ ಮಲ್ಲಿಕ್ ಜಮಖಂಡಿ ನಡುವೆ ಜಮೀನಲ್ಲ ಆಸ್ತಿ ವಿಚಾರವಾಗಿ ವ್ಯಾಜ್ಯ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಇವರಿಗೆ ಈಗಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಒಂದು ಮನೆ ಇದೆ ಧೂಪದಾಳದಲ್ಲಿ. ಸೊ ಆ ವಿಚಾರವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ವಾದವಿವಾದಗಳಾಗಿರ್ತಕ್ಕಂಥ ಗೊತ್ತಾಗಿದೆ. ಇದ್ರ ಜೊತೆ ಬಶೀರ್ ಕಿಲೆದಾರ್ ಅನ್ನೋನು ಯಾಕೆ ಇನ್ವಾಲ್ವ್ ಆದ, ಅವನು ಕೂಡ ಸಹೋದರ ಸಂಬಂಧಿನ ಇಬ್ಬರಿಗೂ ಕೂಡ. ಆದಾಗ್ಯೂ ಕೂಡ ಯಾಕೆ ಇನ್ವಾಲ್ವ್ ಆದ ಅನ್ನೋಂಥದ್ದನ್ನು ನಮ್ಮ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ
ಮುಖ್ಯವಾದ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ. ಹುಕ್ಕೇರಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಇದ್ರ ಹಿಂದೆ ಮತ್ತೆ ಬೇರೆ ಯಾರಾದರೂ ಇರೋದನ್ನ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ನಾವು ಕೈಗೊಳ್ತೇವೆ. ಮಲ್ಲಿಕ್ ಮೀರ್ ಸಾಬ್ ಜಮಖಂಡಿ ಹಾಗೂ ಆತನ ಸ್ನೇಹಿತ ಬೆಳಗಾವಿಗೆ ಬರುವಾಗ ಹಿಂಬದಿಯಿಂದ ಬಂದು ಬಶೀರ್ ಹಾಗೂ ಶಾನೂರ್ ಹುಕ್ಕೇರಿ ಪಟ್ಟಣದಲ್ಲಿ ಸಂತೆ ಇರುವುದರಿಂದ ಅಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಪೊಲೀಸರಿಗೆ ಮಾಹಿತಿ ತಿಳಿದ ಕೂಡಲೇ ಆರೋಪಿತರಾದ ಬಶೀರ್ ಮತ್ತು ಶಾನೂರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು. ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸಲು ಸಾಕಷ್ಟು ದಾರಿ ಇರುತ್ತದೆ. ಕೊಲೆ ಮಾಡುವುದು ಒಂದೇ ಪರಿಹಾರವಲ್ಲ. ಮಾನಸಿಕ ಸ್ಥಿತಿಯಲ್ಲಿರುವ ವ್ಯಕ್ತಿ ಯೋಚನೆ ಮಾಡುವಷ್ಟು ಮಾನಸಿಕ ಸ್ಥಿತಿ ಕಳೆದುಕೊಂಡಾಗ ಕೊಲೆಯಂತಹ ಪ್ರಕರಣ ನಡೆಯುತ್ತದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಂಇಎಸ್ ಶಿವಸೇನೆ ನಿಷೇಧಕ್ಕೆ ಕರ್ವೆ ಕಾರ್ಯಕರ್ತರ ಹೋರಾಟ. ಎಂಇಎಸ್ ಶಿವಸೇನೆ ನಿಷೇಧಿಸದಿದ್ರೆ ಕನ್ನಡಿಗರಿಗೆ ಅವಮಾನ. ರಾಜ್ಯ ಸರ್ಕಾರ ಎಂಇಎಸ್ ಶಿವಸೇನೆ ನಿಷೇಧಿಸಲಿ ಎಂದು ಶಿವರಾಮೇಗೌಡ ಬಣದ್ ಮನವಿ. ಜಿಲ್ಲಾಧಿಕಾರಿಯ ಕಚೇರಿ ಎದುರು ಆಶಾ ಕಾರ್ಯಕರ್ತರ ಧರಣಿ. ಪ್ರೋತ್ಸಾಹಧನ ಜಾರಿಗೆ ವಿಳಂಬ ಬೇಡ, ಆಶಾ ಕಾರ್ಯಕರ್ತರು ಎಚ್ಚರಿಕೆ. ಬೇಡಿಕೆ ಈಡೇರಿಸದಿದ್ರೆ ರಾಜ್ಯವ್ಯಾಪ್ತಿ ಆಶಾ ಕಾರ್ಯಕರ್ತರ ಚಳುವಳಿ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿ, ಜನರಲ್ಲಿ ತೀವ್ರ ಭಯ. ಜನವರಿಯಿಂದ ಇಲ್ಲಿಯವರೆಗೂ 2471 ನಾಯಿ ದಾಳಿ, 6 ಮಂದಿ ಸಾವು. ಬೀದಿ ನಾಯಿಗಳ ಹಾವಳಿಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಿ, ಸ್ಥಳೀಯರಿಂದ ಆಗ್ರಹ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.